ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಜ್ಯೋತಿ. ಇವತ್ತು ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ. ಇದರಲ್ಲೂ ತುಂಬ ವೆರೈಟಿಯಲ್ಲಿ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಮೊದಲಿಗೆ ನಾವು ಗಸಗಸೆಯನ್ನು ತಗೊಳ್ಬೇಕು. ಗಸಗಸೆ 3 ಟೇಬಲ್ ಸ್ಪೂನ್ ಆದರೆ ನಾವು ಊಟಕ್ಕೆ ಯೂಸ್ ಮಾಡುವಂಥ ಅಕ್ಕಿಯನ್ನು 1.5 ಟೇಬಲ್ ಸ್ಪೂನು ಮತ್ತು ಅರ್ಧ ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿ ಮತ್ತು ಒಂದು 8ರಿಂದ 10 ಬಾದಾಮಿ, 8ರಿಂದ 10 ಗೋಡಂಬಿ, ಇಷ್ಟು ನಮಗೆ ಬೇಕಾಗುತ್ತೆ. ಮತ್ತು ಏಲಕ್ಕಿ. ಮೊದಲಿಗೆ ನಾವು ಅಕ್ಕಿಯನ್ನು ಇಲ್ಲಿ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟಾಗೇ ಮಾಡ್ಕೊಳ್ಬೇಕು. ಇಲ್ಲಿ ಎಣ್ಣೆ ತುಪ್ಪ ಏನನ್ನು ಯೂಸ್ ಮಾಡೋದು ಬೇಡ. ಜಸ್ಟ್ ಒಂದು ಕ್ರಿಸ್ಪಿನೆಸ್ ಬಂದರೆ ಸಾಕು. ಸ್ವಲ್ಪ ಜಾಸ್ತಿ ನಮಗೆ ಕಲರ್ ಚೇಂಜ್ ಆಗೋದು ಬೇಡ. ಈಗ ಇದು ಆಗಿದೆ. ಈಗ ಇದಕ್ಕೆ ನಾನು ಗೋಡಂಬಿ ಮತ್ತು ಬಾದಾಮಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವೆರಡನ್ನೂ ಅಷ್ಟೇ, ಇದನ್ನು ಒಂದು ಸ್ವಲ್ಪ ನಾವು ಬಿಸಿ ಮಾಡ್ಕೊಳ್ಬೇಕು ಅಷ್ಟೇ. ಇದು ಒಂದು 2 ನಿಮಿಷ ಮಾಡ್ಕೊಳ್ಳೋಣ. ಗಸಗಸೆ ಪಾಯಸ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಅದರಲ್ಲೂ ಈಗ ಬೇಸಿಗೆ ಇರೋದ್ರಿಂದ ದೇಹಕ್ಕೆ ತುಂಬ ತಂಪು ಕೊಡುತ್ತೆ. ಖಂಡಿತ ಒಂದು ವಾರಕ್ಕೊಮ್ಮೆ ಆದ್ರೂ ಈ ರೀತಿಯಾಗಿ ಮಾಡಿಕೊಂಡು ನಾವು ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಸು ತುಂಬಾ ಸಿಗುತ್ತೆ. ಈಗ ಇದಕ್ಕೆ ನಾನು ಗಸಗಸೆ ಸೇರಿಸ್ಕೊಂಡಿದ್ದೀನಿ. ಗಸಗಸೆಯನ್ನು ಕೂಡ ಜಸ್ಟ್ ಒಂದು 2 ಮಿನಿಟ್ಸ್ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಇದು ಅಷ್ಟೇ, ಜಸ್ಟ್ ನಮಗೆ ಬಿಸಿ ಆಗಬೇಕು ಅಷ್ಟೇ. ಒಂದು 2 ನಿಮಿಷ ಆಗಿದ ತಕ್ಷಣವೇ ನಾವು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಹಸಿ ಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ. ಸ್ಟವ್ ಆಫ್ ಆಗಿದೆ. ಈಗ ಇದನ್ನು ಒಂದು ಸ್ವಲ್ಪ ಅದರಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ. ಆ ಒಂದು ತವ ಏನು ಬಿಸಿ ಇದೆ, ಆ ಪಾತ್ರೆ ಬಿಸಿಯಲ್ಲೇ ನಮಗೆ ತೆಂಗಿನಕಾಯಿ ಕೂಡ ಬಿಸಿ ಆಗುತ್ತೆ. ಇಷ್ಟು ಆದ ನಂತರ ನಾವಿದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡೋಣ. ಇದು ಬಿಟ್ಟ ನಂತರ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನೀರನ್ನು ಸೇರಿಸ್ತಲೇ ಹಾಗೆ ನಾವು ಇದನ್ನು ಒಂದು ಸಾರಿ ಮಿಕ್ಸಿ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಅದು ನೀಟಾಗಿ ನುಣ್ಣಗೆ ಪೇಸ್ಟ್ ಆಗುತ್ತೆ. ಮೊದಲೇ ನಾವು ನೀರನ್ನು ಸೇರಿಸಿ ಏನಾದರೂ ಪೇಸ್ಟ್ ಮಾಡೋಕ್ಕೆ ಹೋದರೆ ಅದು ಅಷ್ಟು ನುಣ್ಣಗಾಗಲ್ಲ. ಮತ್ತು ಪಾಯಸಗಳಿಗೆ ಯಾವಾಗಲೂ ಅಷ್ಟೇ ಗ್ರೈಂಡ್ ಮಾಡಿರೋದು ನುಣ್ಣಗಿರಬೇಕು. ಆಗ ನಮಗೆ ಒಂದು ಪಾಯಸ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಇದು ಗ್ರೈಂಡ್ ಆಗಿದೆ. ಈ ಪಾಯಸದ ಒಂದು ಮೇನ್ ಸೀಕ್ರೆಟ್ ನಮಗೆ ಇದೇನೆ. ಎಷ್ಟು ಚೆನ್ನಾಗಿ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಇದನ್ನು ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ನಾನು ಇಲ್ಲಿ ನಾನ್ ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಆದಷ್ಟು ದಪ್ಪ ತಳದ ಬಾಣಲಿಯನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು, ತಳ ಹಿಡಿಯಲ್ಲ ಅನ್ನೋದಕ್ಕೆ. ಈಗ ಇದು ರುಬ್ಬಿರುವಂಥ ಪೇಸ್ಟನ್ನು ನಾವು ಪ್ಯಾನಿಗೆ ಸೇರಿಸ್ಕೊಳ್ಳೋಣ. ಮತ್ತು ಮಿಕ್ಸಿ ಜಾರಲ್ಲಿ ಮತ್ತು ಆ ಮುಚ್ಚಳದಲ್ಲಿ ಏನಿರುತ್ತೆ ಅದನ್ನೆಲ್ಲ ಒಂಚೂರು ನೀರು ಹಾಕಿ ತೊಳೆದ್ಬಿಟ್ಟು ಇದಕ್ಕೆಲ್ಲ ಸೇರಿಸ್ಕೊಂಡಿದ್ದೀನಿ. ಒಂದು ಅಂದಾಜಾಗಿ 1 ಗ್ಲಾಸಷ್ಟು ನೀರನ್ನು ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಕೈ ಬಿಡಬಾರ್ದು. ಆಗ ತಳ ಹಿಡಿಯಲ್ಲ, ಇಲ್ಲ ಅಂದರೆ ತಳ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ಇದು ಒಂದು ನೀಟಾಗಿ ಒಂದು ನೀರಿನ ಜೊತೆ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವಿದಕ್ಕೆ 2 ಗ್ಲಾಸಷ್ಟು ನಾನು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಆದಷ್ಟು ಫುಲ್ ಫ್ಯಾಟ್ ಹಾಲನ್ನು ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಏಕೆಂದರೆ ಅದರಲ್ಲಿ ನಮಗೆ ಕೆನೆ ಅಂಶ ಆಗಲಿ ಜಿಡ್ಡಿನ ಅಂಶ ಆಗಲಿ ಎಲ್ಲ ಇರುತ್ತೆ. ಆದರೆ ಇಲ್ಲಿ ಯಾರಿಗಾದರೂ ಸಣ್ಣ ಆಗಬೇಕು, ನಾವು ತುಂಬ ದಪ್ಪ ಇದ್ದೀವಿ ಅಥವಾ ನಮಗೆ ಕೊಲೆಸ್ಟ್ರಾಲ್ ಭಯ ಅನ್ನೋದಾದರೆ ಇಲ್ಲಿ ಫುಲ್ ಫ್ಯಾಟ್ ಬಿಟ್ಟು ನಾರ್ಮಲ್ ಹಾಲನ್ನು ನಾವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಕಮ್ಮಿ ಅಂದರೂ ಒಂದು 10 ನಿಮಿಷ ನಾವು ಇದನ್ನು ಕುದಿಲಿಕ್ಕೆ ಬಿಡಬೇಕು. ಅದು ಒಂದು ಕಡೆ ಕುದೀತಾ ಇರೋದ್ರಿಂದ ಈ ಕಡೆ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ನಾನು ಈ ಕಡೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಇಲ್ಲಿ ಸ್ವಲ್ಪ ಕಪ್ಪು ದ್ರಾಕ್ಷಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದು ಒಂದು ಪಾಯಸಕ್ಕೆ ಒಂದು ಒಳ್ಳೆ ಕಲರ್ ಕೊಡುತ್ತೆ. ಅದಕ್ಕೋಸ್ಕರ ಜಾಸ್ತಿ ಇಲ್ಲಿ ಸೇರಿಸಲಿಕ್ಕೆ ಹೋಗಬಾರ್ದು. ಇಷ್ಟು ನಮಗೆ ಫ್ರೈ ಆದರೆ ಸಾಕು. ಸಕ್ಕರೆ ನಾವು ಕೊನೆ ಒಂದು ಮೂಮೆಂಟಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ಮುಂಚೆನೇ ನಾವು ಸಕ್ಕರೆಯನ್ನು ಸೇರಿಸ್ಕೋಬಾರ್ದು. ಮತ್ತು ಇನ್ನೊಂದು ಟಿಪ್ಪು, ಸಕ್ಕರೆಯನ್ನು ಹಾಕಿ ನಾವು ಜಾಸ್ತಿ ಇಲ್ಲಿ ಕುದಿಸೋವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಸಕ್ಕರೆಯನ್ನು ಹಾಕಿ ಒಂದು ಮಿಕ್ಸ್ ಕೊಟ್ಟು 1 ನಿಮಿಷ ಇದನ್ನು ನಾವು ಕಾಯಿಸ್ಬಿಟ್ಟು ಏನು ಹುರಿದಿಟ್ಕೊಂಡಿದ್ವಿ ಆ ಒಂದು ಡ್ರೈ ಫ್ರೂಟ್ಸ್ಗಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಆಗಿದೆ. ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಕೊನೆಯಲ್ಲಿ ನಾವು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ಏಲಕ್ಕಿ ಆಗುವಷ್ಟು ಕುಟ್ಟಿ ನಂತರ ಇದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಇಷ್ಟು ಮಾಡಿಕೊಂಡ್ರೆ ನಮಗೆ ಗಸಗಸೆ ಪಾಯಸ ರೆಡಿ. ಮತ್ತು ಇದಕ್ಕೆ ನಾವು ಬೇಕಿದ್ದಾಗ ಮಧ್ಯದಲ್ಲಿ ನಾವು ಬೇಯಿಸುವಾಗ ತುಪ್ಪ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸೇರಿಸ್ಕೊಂಡಿಲ್ಲ. ಈಗ ಪಾಯಸ ರೆಡಿಯಾಗಿದೆ.
ತುಂಬಾ ಚೆನ್ನಾಗಿದೆ. ನೀವು ಒಂದ್ಸರಿ ಖಂಡಿತ ಟ್ರೈ ಮಾಡಿ. ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ರಿಲೇಷನ್ಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.